ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ APMC ನಗರದಲ್ಲಿ ಅಕ್ರಮವಾಗಿ ಕಳ್ಳ ಸಾಗಾಣಿಕೆ ಮಾಡುತ್ತಿರುವ ಪಡಿತರ ಚೀಟಿ ಅಕ್ಕಿಯನ್ನು ಸಾಗಾಣಿಕೆ ಮಾಡುತ್ತಿರುವ ಬಗ್ಗೆ ಸುದ್ದಿ ಮಾಡಲು ಹೋದಾಗ ಅಕ್ರಮವಾಗಿ ಪಡಿತರ ಅಕ್ಕಿ ವ್ಯಾಪಾರ ಮಾಡುತ್ತಿರುವ ಗುಂಡಗಳು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದರ ವಿರುದ್ಧ ಅವರ ವಿರುದ್ಧ ಕಠಿಣವಾಗಿ ಕ್ರಮ ತಗೋಬೇಕಂತ ಅಲ್ಲಿ ಡಿಪಾರ್ಟ್ಮೆಂಟ್ದವ್ರು ಎಲ್ಲರೂ ಇದ್ರು ರೀ. PS ಇದ್ದಾರೆ ಸರ್. ಅವ್ರು ಯಾವುದೋ ಪ್ರೊಟೆಸ್ಟ್ ಅವ್ರು ಹುಜರನೆ ಹೊಡೆದಾರೆ ಸರ್. ನಾವು ಅದ್ರ ಭೀ ಅವ್ರು ಏನು ನಿಮಗೆ ಪ್ರೊಟೆಸ್ಟ್ ಕೊಟ್ಟಿಲ್ಲ. ಹೋಗ್ರಪ್ಪ ಹೊಡೆದ ಸೈರ ನೋಡಿ ಮನುಷ್ಯರೆಲ್ಲ ಹೊಡೆದಾಕ್ತಾರೆ ನೋಡಿ ನಿಮ್ಗೆ ಹಂಗೆ ಅಂತ ಹೇಳಿ ಪ್ರಚಾರ ಅಂತ ಬರಲಿ. ನಿಮ್ದು ಏನೇನು ಲಾಸ್ ಆಗ್ಯದ್ರಿ? ಎಷ್ಟು ಮಂದಿ ಕಲ್ತು ಹೊಡೆದಾರ? ಸುಮಾರು ಅವರು 25 ಜನ ಇದ್ದವ್ರಿ. ಓಕೆ, ಏನೇನು ಲಾಸ್ ಆಗ್ಯದ್ರಿ? ನಿಮ್ಗೆ ಒಂದು ಮೊಬೈಲ್ ಇತ್ತು, ವಿಡಿಯೋ ಮಾಡಿ ಮೊಬೈಲ್ ಪೂರ ಹೊಡೆದಾಕ್ಯಾರ್ರಿ. ಮೊಬೈಲ್ ವಿಡಿಯೋ ಎಲ್ಲ ಅದ್ರಾಗಿದ್ದೀರಿ ಪೂರ ವಿಡಿಯೋ ಹೊಡೆದಾಕಿ ಅನ್ಕೋರಿ. ಸಾಕ್ಷಿ ಕ್ಷಮತೆ ಇದ್ದೀನಿ ಪೂರ ಹೊಡೆದಾಕಿ ಅನ್ಕೋರಿ. ಪೂರ ಬ್ಯಾಗ್ ತೊಗೊಂಡು ಫೋನ್ ತೊಗೊಂಡ್ರು ಪೂರ ಅರ್ಧ ಗಂಟೆ ಹೊಡೆದವ್ರಿ. ಪೂರ ಎಷ್ಟು ಜನಕ್ಕಾಗಿದ್ರಿ? ನಿಮ್ಮಲ್ಲಿ ಎಷ್ಟು ಜನ ಇದ್ದಿದ್ರಿ? ನಾವು ಇಬ್ಬರು ಇದ್ದೀವಿ. ಒಬ್ಬರು ಹೊಡೆದ್ರೆ ಒಬ್ಬರು ಮುಂದೆ ಒಂದು ಬಂದಾರ. ಇನ್ನು ಹಿಂದೆ ನಾ ಇದ್ದಿದ್ದು ನಾನು ಹೊಡೆದ್ರಿ. ಕಮ್ಮಿ 25ರಿಂದ 30 ಜನ APMCದಾಗ ಮೊದಲು ಹಲ್ಲೆ ಮಾಡಿರಿ ಸರ್. PS ಸಾಬ್ರು ಇದ್ರಿ. ಅದ್ರ ಮಾತ್ರ ಜೇಲ್ಖಾನೆ ಇದೆ ನೋಡ್ರಿ, ಜೇಲ್ಖಾನೆ ಇದಾರೆ. ನೀವು ಬಚಾವ್ ಮಾಡ್ಕೊಂಡು ಮತ್ತೆ ಬರತ್ರಲ್ಲ ಫುಲ್ ಮುಂದೆ ಹೊಡೆದಾರೆ ಸರ್. ಫುಲ್ ಮುಂದೆ ಹೊಡೆದಾರೆ ಅನ್ಕೋರಿ. ಚೀಟಿಯನ್ನು ಜಮಾ ಮಾಡುತ್ತಿರುವ ನಂದು ಜಾಂತೆ ಅವರು ಹಾಗೂ ಅವರ ನಂದು ಜಾಂತೆ ಮತ್ತು ಪಪ್ಪು ಜಾಂತೆ ಮತ್ತು ರೆಡ್ಡಿ ಎಂಬವರು, ಇವ್ರು ಮೂರು ಮತ್ತು ಅವರ ಬೆಂಬಲಿಗರು ಒಂದು 20ರಿಂದ 25 ಜನ ಇದ್ದರು ಅಂದ್ಕೋರಿ. ಅವರೆಲ್ಲ ಕಲ್ತು ನಮ್ಮ ಪೂರ ಮಾರಣಂತಿಗೆ ಹಲ್ಲೆ ಮಾಡಿದ್ರೆ ಕೊಲೆ ಮಾಡಬೇಕಂತ ಉದ್ದೇಶ ಇತ್ತು ಅವ್ರದ್ದು. ಏನೋ ನನಗೇನೋ ರೂಢಿ ಬಂದಿಲ್ಲ ಕಳೆದ್ರೆ ಹೋಗ್ಬಿಡಪ್ಪ ಅಂತ ಬಿಟ್ಕೊಟ್ರು ಅಂದ್ಕೋರಿ ಅಷ್ಟೇ. ಇವತ್ತು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಏನು ಬೀದರ್ ವೀರ್ ವರದಿಗಾರದಂಥ ಪಪ್ಪುರಾಜ್ ಮೇತ್ರಿ ಅವರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಆಗಿದೆ. ಈ ಹಲ್ಲೆ ಕಾರಣ ಅಂದ್ರೆ ನಿನ್ನೆ ಏನು ದಿನಾಂಕ 14ನೇ ಜೂನು ಬುಧವಾರದಂದು ಏನು ಔರಾದ್ ಪಟ್ಟಣದ APMC ಆವರಣದಲ್ಲಿ ಏನು ಅಕ್ರಮವಾಗಿ ಏನು ಪಡಿತರ ಚೀಟಿಯಲ್ಲಿ ಏನು ಪಡಿತರ ಅಕ್ಕಿಗಳು ಸಾಗಣೆ ಮಾಡ್ತಾಯಿದ್ದಾರಂಥ ಸಂದರ್ಭದಾಗ ಮಾಹಿತಿ ಬಂತು. ಮಾಹಿತಿ ತಕ್ಷಣ ಸುದ್ದಿ ಮಾಡ್ಲಿಕ್ಕೆ ಏನು ಹೋಗಿದ್ದರು ಪಪ್ಪುರಾಜ್ ಮೇತ್ರಿ ಅವರು. ಅಲ್ಲಿನ ಏನು ಕಳ್ಳ ಸಾಗಾಣಿಕೆದಾರರು ಅಂತ ಆದಂಥ ಕೆಲವು ಅಕ್ರಮ ಮಾಡೋವಂಥ ಒಂದು ಗುಂಡಗಳು ಅಲ್ಲಿನ ಲೋಕಲ್ PSI ಇದ್ದಾರೆ ಔರಾದ್ ಪಟ್ಟಣದ ಮಡಿವಾಳಪ್ಪ ಅಂತಂದು, ಅವ್ರ ಎದುರುಗಡೆನೇ ಮಾಧ್ಯಮರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದೊಂದು ಖಂಡನೀಯ ವಿಷಯ. ಈ ಪ್ರಜಾಪ್ರಭುತ್ವದಲ್ಲಿ 4ನೇ ಹಂಗಾಗದಂಥ ಈ ಮಾಧ್ಯಮದ ಮೇಲೆ ಇವತ್ತು ರಕ್ಷಣೆ ಇಲ್ಲಂದ್ರೆ ಸಾಮಾನ್ಯ ಪ್ರಜೆಗಳ ಮೇಲೆ ಏನಾಗ್ತದೆ ಅನ್ನೋದು ಗೊತ್ತಿಲ್ಲ. ಈ ಸುದ್ದಿ ನನಗೇನು ರಾತ್ರಿ ಹಿಂಗೆ ಹಲ್ಲೆಗೆದ್ರಿ ಅಂತಂದು ನಂಗೆ ಸುದ್ದಿ ಬಂತು. ಈ ಸಂಬಂಧಪಟ್ಟಂಗೆ ನಾನು ಔರಾದ್ PSIಗೆ ಮಾತಾಡಿದ್ರೆ ಏನಂತಾರೆ, ಅದು ಆಗ್ತದೆ ಹೋಗ್ತಾರೆ, ನನಗೆ ನೀವು ಹೇಳ್ತೀರಿ ಅಂತಾರೆ ಅವರು. ದರ್ಪದ ಮಾತು, ದುರಹಂಕಾರದ ಮಾತು. ಇದು ಬೇರೆ ಫುಡ್ ಇನ್ಸ್ಪೆಕ್ಟರ್ದಲ್ಲಿ ಶಿವನಂದ್ ಪಾಟೀಲ್ ಅಂತ ನಾವು ಅವ್ರ ವಿಷಯ ಚರ್ಚೆ ಮಾಡಿದ್ರೆ ಏನು ಅಕ್ರಮ ಸಾಗಾಣಿಕೆ ಮಾಡೋ ಅಂಥ ವ್ಯಕ್ತಿಗಳಿದ್ದಾರೆ ಅವ್ರ ಹತ್ರ ಏನೋ ಹಣದ ವ್ಯವಹಾರ ಮಾಡ್ಕೊಂಡಾರಂತ ಅಲ್ಲಿ PSI ಅವರು ಮಡಿವಾಳಪ್ಪ ಅವರು. ಈ ಸಂಬಂಧಪಟ್ಟಂಗೆ ಬಿದರ ಏನು ಪೊಲೀಸ್ ವರಿಷ್ಠಾಧಿಕಾರಿಗಳು ಇದ್ದಾರೆ ಚನ್ನಬಸವ ಸರ್, ಅವ್ರನ್ನ ನಾವು ರಾತ್ರಿ ಗಮನ ತಂದ ನಂತರ ಅವರೇನು ಖುದ್ದಾಗಿ ಅವ್ರಿಗೆ ಕರೆ ಮಾಡಿ ಇದು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕು ಅಂತಂದ್ರೆ ಇವತ್ತು ಬೆಳಗ್ಗೆ FR ಆಗ್ಯದ. FR ಆದ ನಂತರ ಏನು ರಾತ್ರಿ ಸುದ್ದಿ ಮಾಡೋಕೆ ಹೋಗಿದ್ದಾರೆ 9 ಗಂಟೆ ಸುಮಾರಿಗೆ ಪಪ್ಪುರಾಜ್ ಮೇತ್ರಿ ಮತ್ತು ಭಗವಂತ ಸಿಂಧೆ ಅವ್ರ ಮೇಲೆ. ಹೇಳಬೇಕಾದ್ರೆ ಮೈ ತುಂಬ ಹೊಡೆದ ಸರ್. ತಲೆ ಗುಪ್ತ ಅಂದ್ರೆ ಆಗ್ಯದಂದ್ರೆ ರಕ್ತದಲ್ಲಿ ಏನು ಬ್ರೇನಿಗೆ ಎಫೆಕ್ಟ್ ಆಗ್ಯದ. ಅವರು ಭಗವಂತ ಬರೀ ಕುತ್ತಿಗೆ ಎಫೆಕ್ಟ್ ಆಗ್ಯದ ಮತ್ತು ಮೊಬೈಲ್ ಹೊಡೆದು ಬಿಟ್ಟಿದ್ದಾರೆ. ಹೇಳ್ಬೇಕು ಬ್ರಿಮ್ಸಲ್ಲಿ ಒಂದು ಅವ್ಯವಸ್ಥೆಯಲ್ಲಿ ಸ್ಥಿತಿಯಲ್ಲಿದ್ದಾರೆ. ಇದೊಂದು ಖಂಡನೀಯ ವಿಷಯ ಅದ. ತಕ್ಷಣ ಹೇಳ್ತೀನಿ, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ತಕ್ಷಣವಾಗಿ ಆರೋಪಿಗಳು ಬಂಧನೆ ಮಾಡಬೇಕು, ಅವ್ರಿಗೆ ಕಠಿಣ ಶಿಕ್ಷೆ ಮಾಡಬೇಕು, ಬಿದರ್ಲಿಂದ ಅವ್ರು ಗಡೀಪಾರು ಮಾಡಬೇಕಂತ ಈ ಮೂಲಕ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಮನವಿ ಮಾಡ್ತೀನಿ. ಇಲ್ಲದಲ್ಲಿ ನಮ್ಮದು ದಲಿತ ಕನ್ನಡ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳಿಂದ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಹೋರಾಟ ಮಾಡಬೇಕಂತ ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ. ನನ್ನ ಹೆಸರು ಅವಿನಾಶ್ ದೀನಿ ಅಂತ, ಕನ್ನಡ ಪರ ಸಂಘಟನೆಯ ಹೋರಾಟಗಾರ ಬೀದರ್.